ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆದ ಟಾಪಿಕ್. ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಮತ್ತು ಫಾಲಿಕ್ಯುಲರ್ ಸ್ಟಡಿ ಮಾಡಿಸಿ ನಾನು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀನಿ, ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದೀನಿ, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ ಆ್ಯಂಡ್ ಫಾಲಿಕ್ಯುಲರ್ ಸ್ಟಡಿ ಮಾಡಿಸ್ತಾ ಇದ್ದೀನಿ, ಪ್ರೆಗ್ನೆನ್ಸಿಗೋಸ್ಕರ ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೀನಿ ಅನ್ನೋರು ಫಾಲೋ ಮಾಡಬೇಕಾಗಿರೋ ಒಂದು ಟಿಪ್ನ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಏನಪ್ಪ ಈ ಟಿಪ್ ಅಂತಂತಂದರೆ, ಮಹಿಳೆಯರಲ್ಲಿ ಅಂಡಾಣು ಉತ್ಪತ್ತಿಗೆ ನಾವೊಂದು ಇಂಪಾರ್ಟೆಂಟ್ ಆದ ಮಿನರಲ್ಸ್, ವಿಟಮಿನ್ಸ್, ಫೋಲಿಕ್ಸ್ ನಮ್ಮ ಬಾಡಿಯಲ್ಲಿ ಇರಬೇಕಾಗುತ್ತೆ. ಸೊ ಅದನ್ನು ನಾವು ನ್ಯಾಚುರಲ್ ಆಗಿ ಯಾವ ಥರ ಇನ್ಕ್ರೀಸ್ ಮಾಡ್ಕೋಬಹುದು, ಡಾಕ್ಟ್ರು ಕೊಡೋ ಸಪ್ಲಿಮೆಂಟ್ಸ್ ಜೊತೆಗೆ ನಾವು ಯಾವ ಥರ ಎಲ್ಲ ಫುಡ್ನ ತಗೊಂಡ್ರೆ ಅದು ನ್ಯಾಚುರಲ್ ಆಗಿ ಅಂಡಾಣು ಉತ್ಪತ್ತಿಗೆ ಹೆಲ್ಪ್ ಮಾಡುತ್ತೆ, ಯಾವ ಫುಡ್ ತಗೊಂಡ್ರೆ ಅದು ತುಂಬ ಚೆನ್ನಾಗಿ ಅಂಡಾಣುತ್ಪತ್ತಿ ಆಗುತ್ತೆ, ಎಗ್ ಡೆವಲಪ್ ಆಗುತ್ತೆ, ಎಗ್ ಕ್ವಾಲಿಟಿಯಾಗಿ ಡೆವಲಪ್ ಆಗುತ್ತೆ ಮತ್ತು ಸರಿಯಾದ ಟೈಮ್ಗೆ ಡೆವಲಪ್ ಆಗುತ್ತೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ, ಲೈಕ್ ನಾರ್ಮಲ್ ಫುಡ್ ತಗೋತಾರೆ, ಜಂಕ್ಸ್ ತಗೋತಾರೆ, ದೆನ್ ಡಾಕ್ಟರ್ ಹತ್ರ ಹೋಗ್ತಾರೆ, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತಗೋತಾರೆ. ಬಟ್ ಅದೊಂದೇ ಮಾತ್ರ ಇಂಪಾರ್ಟೆಂಟ್ ಆಗಲ್ಲ. ಆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಂಡ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ಎಗ್ ಡೆವಲಪ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದ್ರ ಜೊತೆಗೆ ನೀವು ಕೆಲವೊಂದು ಇಂಪಾರ್ಟೆಂಟ್ ಆದ ಫುಡ್ನ ನೀವು ರೆಗ್ಯುಲರಾಗಿ ತಗೋಬೇಕು. ತಗೊಂಡಾಗ ನಿಮ್ಮ ಎಗ್ ಇನ್ನೂ ಚೆನ್ನಾಗಿ ಡೆವಲಪ್ ಆಗಿ ನಿಮಗೆ ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ. ಸೊ ಆ ಫುಡ್ನ ನಾನು ಇವಾಗ ಒನ್ ಬೈ ಒನ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ರೆಗ್ಯುಲರ್ ಆಗಿ ನೀವು ಈ ಇಂಪಾರ್ಟೆಂಟ್ ಆದ ಫುಡ್ಸ್ನ ನೀವು ತಗೊಳ್ಳೇಬೇಕು. ಪ್ಲೀಸ್ ತಗೊಳ್ಳಿ. ನೀವು ಖಂಡಿತ ಪ್ರೆಗ್ನೆಂಟ್ ಆಗ್ತೀರಾ, ಮಿಸ್ ಮಾಡಲೇಬೇಡಿ, ಆಯಿತಾ. ಇವಾಗ ಯಾವಾಗಿಂದ ತಗೋಬೇಕಪ್ಪ ಅಂತಂತಂದರೆ, ಪೀರಿಯಡ್ಸ್ ಆದ 3rd ಡೇಯಿಂದ ನಿಮಗೆ ಡಾಕ್ಟರ್ ಇದನ್ನೇ ಹೇಳಿರ್ತಾರೆ. ಪೀರಿಯಡ್ಸ್ ಆದ 3rd ಡೇಯಿಂದ ಈ ಟ್ಯಾಬ್ಲೆಟ್ ತಗೊಳ್ಳಿ, 14 ಡೇಸಲ್ಲಿ ಈ ಥರ ಇರಿ ಎಲ್ಲನೂ ನಿಮಗೆ ಹೇಳಿರ್ತಾರೆ. ಇಲ್ಲ ನೀವು ಅದನ್ನು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತಗೋತಿಲ್ಲ, ಇಲ್ಲ ಫಾಲಿಕ್ಯುಲರ್ ಸ್ಟಡೀಸ್ ಮಾಡ್ತಿಲ್ಲ ಅಂತಂದ್ರೂ ಪೀರಿಯಡ್ ಆದ 3rd ಡೇಯಿಂದ ಈ ಫುಡ್ಸ್ನ ರೆಗ್ಯುಲರಾಗಿ ತಗೋಬೇಕು. ಯಾವಾಗ ತನಕ ಅಂತಂದರೆ, ನೆಕ್ಸ್ಟ್ ಪ್ರೆಗ್ನೆಂಟ್ ಆಗೋ ತನಕಲೂ ತಗೊಳ್ಳಿ, ಪ್ರೆಗ್ನೆಂಟ್ ಆದಮೇಲೂ ತಗೊಳ್ಳಿ. ಇದೊಂದು ಇಂಪಾರ್ಟೆಂಟ್ ಬೆನಿಫಿಟ್, ಅಂದರೆ ವಿಟಮಿನ್ಸ್ ಇರೋ ಫುಡ್ಡೇ, ನಿಮಗೆ ಇದರಿಂದ ಬೇರೆ ಏನೂ ತೊಂದರೆ ಆಗಲ್ಲ, ಆಯಿತಾ. ಓಕೆ, ಏನಪ್ಪ ಫುಡ್ಸು ಅಂತಂದರೆ, ಬಾದಾಮಿ ದ್ರಾಕ್ಷಿ ನಂಬರ್ 1. ಇದನ್ನು ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ. ಬಾದಾಮ್ ಮತ್ತು ದ್ರಾಕ್ಷಿನ ನೆನೆಸಿಟ್ಟು ನೀವು ಮಾರ್ನಿಂಗ್ ಎಂಪ್ಟಿ ಸ್ಟೊಮಕ್ಕಲ್ಲಿ ತೊಗೋಬೇಕು. ಮೆಂತ್ಯ ವಾಟ್ರ್ ಕುಡಿತಾ ಇದ್ದರೆ ಮೆಂತ್ಯ ವಾಟ್ರ್ ಕುಡಿದ ಮೇಲೆ ತೊಗೋಬೇಕು. ಇದರಲ್ಲಿ ಏನಕ್ಕಪ್ಪ ಇದು ಇಂಪಾರ್ಟೆಂಟ್ ಅಂದರೆ, ಬಾದಾಮಲ್ಲಿ ತುಂಬ ವಿಟಮಿನ್ಸ್ ಇದೆ. ನಿಮ್ಮ ಎಗ್ ಡೆವಲಪ್ಮೆಂಟಿಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ, ಸರಿಯಾದ ಟೈಮಿಗೆ ಇದು ಡೆವಲಪ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಬಾದಾಮ್ನಂತೂ ನೆನೆಸಿಟ್ಟು ತಗೊಳ್ಳೋದು ತುಂಬ ಬೆನಿಫಿಷಿಯಲು. ಪ್ಲೀಸ್ ಇದನ್ನು ಮಿಸ್ ಮಾಡಲೇಬೇಡಿ. ಓಕೆ, ದ್ರಾಕ್ಷಿ ಏನಕ್ಕೆಪ್ಪ ಅಂತಂತಂದರೆ, ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ. ನೆನೆಸಿಟ್ಟು ತಗೊಳ್ಳೋದ್ರಿಂದ ಹಿಮೋಗ್ಲೋಬಿನ್ ಅಂಶ ನಿಮ್ಮ ಬ್ಲಡ್ಡಲ್ಲಿ ಜಾಸ್ತಿ ಆಗುತ್ತೆ. ದೆನ್ ಬ್ಲಡ್ ಸರ್ಕ್ಯುಲೇಷನ್ ಆಟೋಮೆಟಿಕಲಿ ನಿಮ್ಮ ಯುಟ್ರಸಿಗೆ ಜಾಸ್ತಿ ಆದಾಗ ಅಲ್ಲಿನ ಪ್ರೋಸೆಸ್ ಎಲ್ಲ ಕರೆಕ್ಟಾಗಿ ಎಗ್ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆನೆಸಿಟ್ಟಿದ್ದ ದ್ರಾಕ್ಷಿ ಕೂಡ ತಗೋಬೇಕು, ಆಯಿತಾ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಚಿಯಾ ಸೀಡ್ಸು. ಈ ಚಿಯಾ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಜಾಸ್ತಿ ಇರೋದ್ರಿಂದ ಎಗ್ ಡೆವಲಪ್ಮೆಂಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಚಿಯಾ ಸೀಡ್ಸ್ನ ನೀವು ತಗೊಳ್ಳೇಬೇಕು. ಸೀಡ್ ಸೈಕ್ಲಿಂಗಲ್ಲಿ ಕೂಡ ನಾನು ಇದನ್ನು ನಿಮಗೆ ತಿಳಿಸಿದ್ದೀನಿ. ಸೊ ಸೀಡ್ ಸೈಕ್ಲಿಂಗ್ ಫಾಲೋ ಮಾಡ್ತಿಲ್ಲ ಅಂತಂದ್ರೂ ಈ ಚಿಯಾ ಸೀಡ್ಸ್ನ ಪೌಡ್ರ್ ಮಾಡಿಕೊಂಡು ಒಂದು ಸ್ಪೂನ್ ಹಾಲಿಗೋ ಇಲ್ಲ ವಾಟರ್ಗೋ ನಿಮಗೆ ಹೆಂಗಾಗುತ್ತೋ ಹಂಗೆ ಚಿಯಾ ಸೀಡ್ಸ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋತಾ ಬನ್ನಿ. ನೀವು ಪೀರಿಯಡ್ಸ್ ಆದ 3rd ಡೇಯಿಂದ ತಗೊಳ್ಳಿ, ಬಿಕಾಸ್ ಎಗ್ ಡೆವಲಪ್ ಆಗೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಚಿಯಾ ಸೀಡ್ಸು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದರಲ್ಲಿ ಜಾಸ್ತಿ ಇದೆ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ ನೀವು ಯಾವುದೇ ಟ್ಯಾಬ್ಲೆಟ್ ತಗೊಂಡ್ರೂ ನಿಮಗೆ ಜಾಸ್ತಿ ಆಗಲ್ಲ. ನ್ಯಾಚುರಲ್ ಆಗಿ ಸಿಗೋ ಫುಡ್ಸಲ್ಲಿ ನೀವು ಇದನ್ನು ಇನ್ಕ್ಲೂಡ್ ಮಾಡ್ಕೋತಾ ಬಂದರೆ ಅಷ್ಟೇ ನಿಮಗೆ ಇದು ಸಿಗುತ್ತೆ, ಓಕೆನಾ. ಪ್ಲೀಸ್ ಚಿಯಾ ಸೀಡ್ಸು ಕೂಡ ನಿಮ್ಮ ಡಯಟಲ್ಲಿ ಫಾಲೋ ಮಾಡಿ. ನೆಕ್ಸ್ಟ್ ಏನಪ್ಪ ಅಂದರೆ, ಹೆಸರು ಕಾಳು ಮತ್ತು ಖಾರಾಮಣಿ. ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ ಖಾರಾಮಣಿ ಅಂತ. ಸುಮಾರು ಜನ ಖಾರಾಮಣಿ ಅಂದರೆ ಏನು ಅಂತ ಕೂಡ ಕೇಳಿದ್ರೆ, ಖಾರಾಮಣಿ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೇ ಬರುತ್ತೆ. ಈಗಂತೂ ಎಲ್ಲದಕ್ಕೂ ನಿಮಗೆ ನಿಮ್ಮ ಫೋನಲ್ಲೇ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಒಂದು ಚಾಟ್ GPT ಎಲ್ಲನೂ ಬಂದ್ಬಿಟ್ಟಿದೆ, ಆಯಿತಾ.
ಖಾರಮಣಿ ಅಂತಂದರೆ ಏನು ಅಂತ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾನೆ ಇದ್ರಿ. ಖಾರಮಣಿ ನಾರ್ಮಲ್ ಆಗಿ ಮಾರ್ಕೆಟಲ್ಲಿ ಸಿಗುತ್ತೆ. ಮತ್ತು ಹೆಸ್ರು ಕಾಳು ಇದರಲ್ಲಿ ಏನಪ್ಪ ಜಾಸ್ತಿ ಇದೆ ಅಂತಂದರೆ ಪ್ರೋಟೀನ್ ಜಾಸ್ತಿ ಇದೆ ಮತ್ತು ಫೋಲಿಕ್ ಜಾಸ್ತಿ ಇದೆ. ಸೊ ನೀವು ಡೈಲಿ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಎಗ್ ಡೆವಲಪ್ಗೆ ಮತ್ತು ಎಗ್ ಕ್ವಾಲಿಟಿಗೆ ಇದು ಎಲ್ಪ್ ಮಾಡುತ್ತೆ. ಸೊ ಇದನ್ನು ಮಿಸ್ ಮಾಡದೆ ಹೆಂಗೆ ತಗೋಬೇಕು ಅಂತಂದರೆ ಪಲ್ಯ ಮಾಡ್ಬೋದು, ಇಲ್ಲ ಸಾಂಬಾರು ಮಾಡ್ಕೊಬೋದು. ಆಲ್ಟರ್ನೇಟಿವ್ ಡೇಸಲ್ಲಿ ಹೆಸ್ರು ಕಾಳು ಒಂದಿನ, ಖಾರಮಣಿ ಒಂದಿನ, ಇಲ್ಲ ಸಲಾಡ್ ಥರ ಮಾಡ್ಕೊಂಡು ತಿಂತೀರಾ ಅಂತಂದ್ರೂ ಮಾಡ್ಕೊಂಡು ತಿನ್ಬಹುದಾಯ್ತಾ. ಬಟ್ ರೆಗ್ಯುಲರಾಗಿ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡಿ ಪ್ಲೀಸ್. ಇದೆಲ್ಲನೂ ಕಂಪಲ್ಸರಿ. ನೀವು ಇದನ್ನೆಲ್ಲ ಕಂಪಲ್ಸರಿ ಡೈಲಿ ತಿನ್ಕೊತಾ ಬಂದರೆ ನಿಮ್ಮ ಎಗ್ ಕರೆಕ್ಟಾಗಿ ಡೆವಲಪ್ ಆಗುತ್ತೆ. ಅಂದರೆ ಈ ಪ್ರೆಗ್ನೆನ್ಸಿ ಡಿಲೇ ಆಗ್ತಿರೋರು ಇದನ್ನೆಲ್ಲ ಫಾಲೋ ಯಾವಾಗಲೂ ಮಾಡಬೇಕು. ಜಂಕ್ ಫುಡ್ನ ಪ್ಲೀಸ್ ಅವಾಯ್ಡ್ ಮಾಡಿಬಿಡಿ, ಇದನ್ನು ಫಾಲೋ ಮಾಡಿ ಆಯಿತಾ. ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ ಎಗ್ಗು ಸುಮಾರು ಮೆಚ್ಚಿದೆ. ಎಗ್ ತಿನ್ನಬಾರ್ದು, ದಪ್ಪ ಆಗ್ತೀನಿ, ಎಲ್ಲೋ ತಿನ್ನಬಾರ್ದು, ವೈಟ್ ತಿನ್ನಬಾರ್ದು, ಅದೆಲ್ಲ ಏನೂ ಇಲ್ಲ. ಎಗ್ಗಲ್ಲಿ ತುಂಬ ಅಂದರೆ ತುಂಬ ಒಳ್ಳೆ ಪ್ರೋಟೀನ್ ಇದೆ. ನಿಮ್ಮ ಎಗ್ ಡೆವಲಪ್ಗೆ ಈ ಎಗ್ಗು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಎಗ್ನ ಮಿಸ್ ಮಾಡಲೇಬೇಡಿ. ನೈಟ್ ತಿಂದರೆ ಮೇ ಬಿ ವೆಯ್ಟ್ ಗೇನ್ ಆಗ್ತೀನಿ ಅಂತ ಏನಾದರೂ ನಿಮಗೆ ಅನ್ನಿಸಿದ್ರೆ ಮಾರ್ನಿಂಗ್ ಆರ್ ಆಫ್ಟರ್ನೂನ್ ನೀವು ತಗೋಬಹುದು, ಏನೂ ತೊಂದರೆ ಇಲ್ಲ. ನಿಮಗೆ ಎಗ್ ಡೈಲಿ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅಂಡಾನುತ್ಪತ್ತಿ ಸರಿಯಾಗಿ ಆಗಿ ಇಂಪ್ಲಾಂಟೇಷನ್ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಆಯಿತಾ. ನೆಕ್ಸ್ಟ್ ಫುಡ್ ಏನಪ್ಪ ಅಂದರೆ ನೆಲ್ಲಿಕಾಯಿ ವಿಟಮಿನ್ ಸಿ ಜಾಸ್ತಿ ಇದೆ. ನಾನು ಯಾವಾಗಲೂ ನೆಲ್ಲಿಕಾಯಿ ಆರ್ ಆರೆಂಜ್ ಅಂತೀನಿ, ಬಟ್ ನೆಲ್ಲಿಕಾಯಿ ನಾನು ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಇದರಲ್ಲಿ ತುಂಬ ಅಂದರೆ ತುಂಬ ವಿಟಮಿನ್ ಸಿ ಇದೆ ಮತ್ತು ತುಂಬ ಚೀಪಾಗಿ ಸಿಗುತ್ತೆ ನಿಮಗೆ. ನೆಲ್ಲಿಕಾಯಿ ಲೈಕ್ ಊರಲ್ಲಿ ಸಿಗುತ್ತಲ್ಲ ಚಿಕ್ಕ ನೆಲ್ಲಿಕಾಯಿ, ಅದನ್ನು ನೀವು ತಿನ್ಬೋದು. ಅದರಲ್ಲೂ ವಿಟಮಿನ್ ಸಿ ಜಾಸ್ತಿ ಇದೆ. ನೀವು ಜಾಸ್ತಿ ಸ್ಪೆಂಡ್ ಮಾಡಬೇಕಾಗಿರೋ ಇದೇ ಇಲ್ಲ ಅಲ್ವಾ. ಇಲ್ಲ ಅಂತಂತಂದರೆ ಈ ನೆಲ್ಲಿಕಾಯಿ ಸಿಕ್ಕಿದ್ದು ಇದರ ಎರಡರಲ್ಲಿ ಯಾವುದೊಂದು ಸಿಗುತ್ತೆ ಅಲ್ವಾ, ಅದನ್ನು ಪ್ಲೀಸ್ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡಿ. ನೆಲ್ಲಿಕಾಯಲ್ಲಿ ಅಷ್ಟೊಂದು ಬೆನಿಫಿಟ್ಸ್ ಇದೆ. ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರಿಗೆ, ಇಲ್ಲ ವೆಯ್ಟ್ ಲಾಸು ಆಗೋದಕ್ಕೆ ಟ್ರೈ ಮಾಡ್ತಿರೋರಿಗೆ, ಇಲ್ಲ ನಿಮ್ಮ ಸ್ಕಿನ್ ಹೆಲ್ತನ್ನ ಮೇಂಟೈನ್ ಮಾಡ್ಕೋಬೇಕು ಅಂತ ನೋಡ್ತಿರೋರಿಗೆ ಅಷ್ಟೊಂದು ಬೆನಿಫಿಟ್ ಇದೆ. ಇದೊಂದು ಮಲ್ಟಿ ವಿಟಮಿನ್ ಫ್ರೂಟ್ ಅಂತಲೇ ಹೇಳ್ಬೋದು. ಸೊ ಪ್ಲೀಸ್ ಇದನ್ನು ಕೂಡ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಿಮಗೆ ಹಂಗೆ ತಿನ್ನೋಕ್ಕಾಗಲ್ಲ ಅಂತಂದರೆ ಅದನ್ನು ಜ್ಯೂಸ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಕುಡಿಬೋದು. ಹಂಗೆ ತಿನ್ನೋದು ಸ್ವಲ್ಪ ನನಗೆ ಇಷ್ಟ ಆಗಲ್ಲ ಅಂತ ಅನ್ನೋರು. ಓಕೆ ಫ್ರೆಂಡ್ಸ್, ನಾನು ಈ 5 ಫುಡ್ನ ನಿಮಗೆ ಸುಮಾರು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ನನ್ನ ನ್ಯೂ ಸಬ್ಸ್ಕ್ರೈಬರ್ ಇಲ್ಲ ನಿಮಗೆ ಇನ್ನೊಂದು ಸರಿ ನೆನಪು ಮಾಡೋದಕ್ಕೆ ಅಂತ ಕೂಡ ತಿಳ್ಕೊಡಿ. ಪ್ಲೀಸ್ ಈ ಟಿಪ್ಸ್ನ ಫಾಲೋ ಮಾಡಿ, ಜಂಕ್ ಫುಡ್ನ ಅವಾಯ್ಡ್ ಮಾಡಿ, ರೆಗ್ಯುಲರಾಗಿ ವಾಕ್ ಮಾಡಿ, ಯೋಗ ಮಾಡಿ, ಸ್ಟ್ರೆಸ್ ಇಲ್ಲದೇ ಇರಿ. ನೀವು ಕೂಡ ಈ ವರ್ಷ ಖಂಡಿತವಾಗ್ಲೂ ಪ್ರೆಗ್ನೆಂಟ್ ಆಗ್ತೀರಾ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.